ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ಜಿಲ್ಲಾ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಕುಮಟಾ ಪಟ್ಟಣದ ಪುರಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಬಾಡದ ಹಿರೇಹೊಸಬ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪವನ್ ಗುನ್ಗಾ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾಹಿತಿ ಹಕ್ಕಿನ ಮಹತ್ವದ ಬಗ್ಗೆ ಕರೆ ನೀಡಿದರು. ಕುಮಟಾ ಪಟ್ಟಣದ ಪುರಭವನದಲ್ಲಿ ಹಮ್ಮಿಕೊಂಡ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ಜಿಲ್ಲಾ ಘಟಕವನ್ನ ಉದ್ಘಾಟಿಸಿ ಮಾತನಾಡಿದ ಬಾಡದ ಹಿರೇಹೊಸಬ ದೇವಸ್ಥಾನದ ಪ್ರಧಾನ ಅರ್ಚಕರು ಹಾಗೂ ಗೋಕರ್ಣದ ಪುಣ್ಯಾಶ್ರಮದ ಆಡಳಿತಾಧಿಕಾರಿ ಪವನ್ ಗುನ್ಗಾ ಅವರು ಸರ್ಕಾರದ ವ್ಯವಸ್ಥೆಯಲ್ಲಿ ನಡೆಯುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಲು ಮಾಹಿತಿ ಹಕ್ಕು ಕಾಯ್ದೆ ಸಹಾಯಕಾರಿಯಾಗಿದೆ. ಹಾಗಾಗಿ ಹಕ್ಕಿನ ಬಗ್ಗೆ ಸ್ಪಷ್ಟವಾಗಿ ಅರಿತಾಗ ಮಾತ್ರ ಅದರ ಮಹತ್ವ ತಿಳಿಯುತ್ತದೆ ಎಂದರು. ಸರ್ಕಾರದ ಕೆಲಸಗಳಲ್ಲಿ ಏನೇನು ಭ್ರಷ್ಟಾಚಾರಗಳಾಗುತ್ತೆ ಅದನ್ನು ಸ್ವಲ್ಪ ತಡೆಗಟ್ಟಬಹುದು, ಪ್ರಶ್ನೆಗಳನ್ನು ಮಾಡಬಹುದು. ಮಾಹಿತಿ ಕೇವಲ ನಮ್ಮ ಹಕ್ಕಲ್ಲ, ಅದೊಂದು ಸುಭದ್ರ ಆಡಳಿತಕ್ಕೆ ಒಂದು ಒಳ್ಳೆಯ ಸಾಧನವಾಗಿದೆ ಮಾಹಿತಿ ಹಕ್ಕು. ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡ ಅಶ್ವಿನಿ ಧಾಮದ ಡಾಕ್ಟರ್ ರವಿರಾಜ್ ಖಡ್ಲೆ ಮಾತನಾಡಿ, ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಮಾತ್ರ ಸಮಸ್ಯೆಗಳು ಎದುರಾಗುವುದು ಸಹಜ. ಆ ಸಮಸ್ಯೆಯನ್ನ ಸಮರ್ಥವಾಗಿ ಎದುರಿಸಬೇಕು. ಮಾಹಿತಿ ಹಕ್ಕಿನ ಕೆಲ ಸಂಘಗಳು ಈಗ ಹಣ ಮಾಡುವಲ್ಲಿ ನಿರತವಾಗಿವೆ. ಅಂತ ಮಾರ್ಗದಲ್ಲಿ ಈ ಸಂಘ ನಡೆಯದೆ ಸಮಾಜದ ಹಿತಕ್ಕಾಗಿ ಕಾರ್ಯನಿರ್ವಹಿಸುವಂತೆ ಕರೆ ನೀಡಿದರು. ಗುರಿ ಸ್ಪಷ್ಟವಾಗಿದೆ, ಉದ್ದೇಶ ಹಾಗೂ ಗುರಿ ಅತ್ಯಂತ ಶುದ್ಧವಾಗಿದೆ. ಭಾರತದ ಮಹಾನ್ ಚೇತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಅದ್ಭುತ ಸಂವಿಧಾನದ ಪ್ರತಿಯೊಂದು ಕಾನೂನಿಗೂ ಅನುಗುಣವಾಗಿ ನಿಮ್ಮ ಕಾರ್ಯತಂತ್ರದಂತೆ ನಡೆಯುತ್ತದೆ ಹೇಳುವಂತಹ ಒಂದು ಭರವಸೆಯೊಂದಿಗೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಆದರೆ ಹೆಚ್ಚಿನ ಸಂಘಟನೆಗಳಿಗೂ ಏನಾಗಲಿದೆ ಅಂತ ಹೇಳಿದ್ರೆ ಬರೀ ದುಡ್ಡು ಮಾಡುವಂತಹ ಸಂಘಟನೆಗಳಾಗುತ್ತೆ. ಅದರಲ್ಲಿ ಮಾಹಿತಿ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯ ಹನುಮಂತರಾಯ್ ಮತ್ತು ಆಶಾ ಮೂಡಿಗೇರಿಯವರು ಮಾತನಾಡಿ, ಒಬ್ಬರ ಶ್ರಮಕ್ಕಿಂತ ಸಂಘಟನೆಯಲ್ಲಿ ಬಲ ಜಾಸ್ತಿಯಾಗಿರುತ್ತದೆ. ಹಾಗಾಗಿ ನ್ಯಾಯದ ಪರ ಹೋರಾಡುವ ಉದ್ದೇಶದಿಂದಲೇ ಈ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯನ್ನ ನಾವು ಹುಟ್ಟುಹಾಕಿದ್ದೇವೆ. ರಾಷ್ಟ್ರ, ರಾಜ್ಯ, ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲೂ ನಮ್ಮ ಸಂಘ ಕಾರ್ಯನಿರ್ವಹಿಸುತ್ತಿವೆ. ಸರ್ಕಾರಿ ವ್ಯವಸ್ಥೆಯಲ್ಲಿನ ಭ್ರಷ್ಟಾಚಾರವನ್ನು ನಿಯಂತ್ರಿಸಲು ಈ ಮಾಹಿತಿ ಹಕ್ಕು ನಮಗೆಲ್ಲ ಸಹಾಯಕಾರಿಯಾಗಿದೆ ಎಂದರು. ಫಾರ್ ಎಕ್ಸಾಂಪಲ್ ನಾವು ನೋಡೋದಾದ್ರೆ ಒಂಟಿಯಾಗಿ ಹೋರಾಟ ಮಾಡುವಾಗ ಸಿಗುವ ಸಕ್ಸಸ್ಗಿಂತ ಒಂದು ಸಂಘಟಿತವಾಗಿ ನಾವು ಒಂದು ಗುಂಪಿನಲ್ಲಿ ಒಂದು ಚಳವಳಿಗಳನ್ನು ಮಾಡುವಾಗ ಅಲ್ಲಿ ಯಶಸ್ಸಿನ ಪ್ರಮಾಣ ಅಧಿಕ ಆಗಿದೆ. ಈ ಒಂದು ಉದ್ದೇಶದಿಂದ ನಮ್ಮ ಸಂಸ್ಥಾಪಕರಾದ ಹನುಮಂತರಾಯಪ್ಪ ಇವರು ಈ ಆಲೋಚನೆಯನ್ನು ಮಾಡಿ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯಿಂದ ಯಾರು ಮಾಡಬಹುದು ಎಂಬುದಾಗಿ ಯೋಚಿಸಿ ಮಾಹಿತಿ ಹಕ್ಕು ಕಾರ್ಯಕರ್ತರ ವೇದಿಕೆಯನ್ನ ಕೆಲವೊಂದಿಷ್ಟು ಸಮಾಜ ಮನಸ್ಕರ ಸ್ನೇಹಿತರೊಂದಿಗೆ ಸೇರಿ ಈ ಸಂಘಟನೆಯನ್ನ ಹುಟ್ಟುಹಾಕ್ತಾರೆ. ಈ ಭಾರತದಲ್ಲಿ ಏನು ಸಾರ್ವಜನಿಕ ಸಮಸ್ಯೆಗಳಿದೆ, ಆ ಸಮಸ್ಯೆಗಳನ್ನೆಲ್ಲ ಉಚಿತವಾಗಿ ಯಾವುದೇ ಅವಕಾಶ ಇದೆ ನಾವು ಅದನ್ನು ಪರಿಹಾರ ಕೊಡಬೇಕು ಅಂತ ಹೇಳ್ಬಿಟ್ಟು ಉತ್ತರ ಕನ್ನಡಕ್ಕೆ ನಾವು ಕಾಲಿಟ್ಟಿದ್ದೀವಿ. ಆದರೆ ಅದಕ್ಕೆ ಯಶಸ್ವಿಯಾಗಿ ಅವರು ಶ್ರಮ ಆದಷ್ಟು ಕಾರ್ಯಕರ್ತರಲ್ಲಿ ಸೇರಿರೋದಿಲ್ಲ. ಸಾಮಾಜಿಕ ಹೋರಾಟಗಾರ ಭಾಸ್ಕರ್ ಪಟ್ಕರ್ ಮಾತನಾಡಿ, ಸಮಾಜದಲ್ಲಿ ಅಥವಾ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಅನ್ಯಾಯವಾದಾಗ ಅದನ್ನು ಧೈರ್ಯವಾಗಿ ಪ್ರಶ್ನಿಸುವ ಮತ್ತು ಪ್ರತಿಭಟಿಸುವ ಮನೋಭಾವವನ್ನ ಪ್ರತಿಯೊಬ್ಬರೂ ಬೆಳೆಸಿಕೊಳ್ಳಬೇಕು. ಸರ್ಕಾರದ ಹಣ ಎಂದರೆ ನಮ್ಮ ತೆರಿಗೆಯ ಹಣವಾಗಿದ್ದರಿಂದ ಆ ಹಣ ದುರ್ಬಳಕೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಹಾಗಾಗಿ ಸ್ವಾರ್ಥವನ್ನ ಬದಿಗಿಟ್ಟು ಸಮಾಜದ ಒಳಿತಿಗಾಗಿ ನಾವೆಲ್ಲ ಶ್ರಮಿಸೋಣ ಎಂದು ಕರೆ ನೀಡಿದರು. ಸಮರ್ಪಕವಾದ ಮಾಹಿತಿ ಹಕ್ಕನ್ನು ಕೇಳಿದಾಗ ಮಾಹಿತಿಗಳು ಕೊಡ್ತಾ ಇದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ದಯವಿಟ್ಟು ಯಾಕೆ
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವೇದಿಕೆಯ ಜಿಲ್ಲಾಧ್ಯಕ್ಷ ಪ್ರಣವ್ ಹೆಗಡೆ ವಹಿಸಿದ್ರು. ಕಾರ್ಯಕ್ರಮದ ಮಹಿಳಾ ಜಿಲ್ಲಾಧ್ಯಕ್ಷರಾದ ಸವಿತಾ ಜಿ ಮುಕ್ರಿ, ವೇದಿಕೆಯ ಸಂಘಟನಾ ಕಾರ್ಯದರ್ಶಿ ತಿಮ್ಮಪ್ಪ ಆರ್ ಮುಕ್ರಿ, ಪ್ರಧಾನ ಕಾರ್ಯದರ್ಶಿ ರಾಘವೇಂದ್ರ ಜೆ ಮುಕ್ರಿ, ಕುಮಟಾ ತಾಲೂಕು ಅಧ್ಯಕ್ಷ ಮಂಜುನಾಥ್ ಆರ್ ಮುಕ್ರಿ, ವಕೀಲರಾದ ಶಂಕರ್ ಹಳ್ಕಾರ್ ಸಿರ್ಸಿ, ಸಂತೋಷ್ ಮೂಡ್ಗೇರಿ, ಅಶೋಕ್ ಗೌಡ ಪಾಟೀಲ್ ಇತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.